ಇನ್ನು ಮುಂದೆ 9 ಗಂಟೆ ಅಲ್ಲ 14 ಗಂಟೆ ಕೆಲಸ ಮಾಡಬೇಕಂತೆ. ಗಂಟೆಯಲ್ಲ 14 ಗಂಟೆ ಕೆಲಸ ಮಾಡಬೇಕಂತೆ. 14 ಗಂಟೆ ಕೆಲಸ ಮಾಡಿಸುವ ಕಾನೂನು ತರೋಕೆ ಸರ್ಕಾರದ ಮೇಲೆ ಒತ್ತಡ ಹಾಕೋಕೆ ಪ್ರಯತ್ನ ಆಗ್ತದೆ. ಕೆಲಸದ ಸಮಯ ವಿಸ್ತರಣೆಗೆ ಐಟಿ ಉದ್ಯೋಗಿಗಳು ಸಹಜವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಸರ್ಕಾರ ಇದಕ್ಕೆ ಒಪ್ಪಿದ್ರೆ ನಾವು ಬೀದಿಗಿಳಿದು ಹೋರಾಟವನ್ನ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇತ್ತ ಕಾರ್ಮಿಕ ಇಲಾಖೆಯಿಂದಲೇ ಕಾನೂನು ಜಾರಿಗೆ ತರೋಕೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ. 9 ಗಂಟೆ ಬದಲು 14 ಗಂಟೆ ವಿಸ್ತರಣೆಯನ್ನ ಇಲಾಖೆ ಮಾಡೋದಕ್ಕೆ ಈಗ ಚಿಂತನೆಗಳೆಲ್ಲವೂ ಆಗಿದ್ದು ಐಟಿ ಎಂಪ್ಲಾಯೀಸ್ಗಳೇನಿದ್ದಾರೆ, ಸೊ ಇದೀಗ ಐಟಿ ಎಂಪ್ಲಾಯೀಸ್ ಅಸೋಸಿಯೇಷನ್ ಜೊತೆ ಇಲಾಖೆ ಸಭೆ ಮಾಡುತ್ತೆ. ಸೊ 14 ಗಂಟೆಯಲ್ಲಿ ಏನಾದರೂ ಹಂಗೂ ಹಿಂಗೂ ಬಾರ್ಗೇನ್ ಮಾಡಿಕೊಂಡು 10ಕ್ಕೋ 11 ಗಂಟೆಗೆ ತಂದು ನಿಲ್ಲಿಸ್ತಾರ ಸಾಧ್ಯತೆಗಳಿದೆ. ಯಾವುದನ್ನು ಕೂಡ ತಳ್ಳಿ ಹಾಕೋಂಗಿಲ್ಲ. ಈಗಲೇ ಹಲವು ಕಾಯಿಲೆಯಿಂದ ಕುತ್ಕೊಂಡು ಕಾಯಿಲೆಗಳು ಬರೆಸ್ಕೊಳ್ತಾ ಇದೀವಿ ಅಂತ ಐಟಿ ಎಂಪ್ಲಾಯೀಸ್ಗಳು ಕಂಪ್ಲೇಂಟ್ ಮಾಡ್ತಾ ಇದ್ರು. ಅದರ ನಡುವೆ 9 ಗಂಟೆ ಅಲ್ಲ, ಅರ್ಧ ದಿನಕ್ಕೂ ಹೆಚ್ಚು ಅಂತ ಹೇಳಿದ್ರೆ ಇದುವರೆಗೆ ಇದು ಜಗತ್ತಲ್ಲಿ ಎಲ್ಲಿಯೂ ಆಲೋಚನೆ ಸಹ ಮಾಡದಂತಹ ಒಂದು 14 ಗಂಟೆ ಕೆಲಸ ಮಾಡಿಸಬೇಕು ಅಂತೇಳಿ ಈಗಾಗಲೇ 8-9 ಗಂಟೆ ಕೆಲಸ ಮಾಡುವಂಥ ನಾವು ಇದು ನಮಗೆ ಎಂಥ ಇಶ್ಯೂ ಇದೆ ಅಂತೇಳಿ ನಮ್ಗೆ ಕ್ಲಿಯರ್ ಆಗುತ್ತಿದೆ. ಸೊ ಒಂದೆರಡು ಸ್ಟಡೀಸ್ ಸರಿ ಇದು ಕೋಟ್ ಮಾಡೋದಾದರೆ ನಾಲೆಜ್ ಚೇಂಬರ್ ಆಫ್ ಕಾಮರ್ಸ್ ಇಂಡಿಯಾ ಆ್ಯಂಡ್ ಇಂಡಸ್ಟ್ರೀಸ್ KCCI ಅಂತ ಹೇಳುವಂಥ ಅವ್ರು ಸ್ಟಡಿ ಮಾಡಿದ ಪ್ರಕಾರ ಇದಕ್ಕೆ ಐ ಟಿಯಲ್ಲಿ ವರ್ಕ್ ಮಾಡುವವರಲ್ಲಿ 55% ಜನರಿಗೆ ಡಿಪ್ರೆಷನ್ ಅಂತಹ ಮೆಂಟಲ್ ಹೆಲ್ತಿಂದ ಈಗಾಗಲೇ ಬಳಲುತ್ತಿದ್ದಾರೆ. ಇದು ಕರೆಂಟ್ ಸಿಚುವೇಶನ್. ಸೊ ಇನ್ನು ಇದಲ್ಲದೆ ಅಂತ ಹೇಳಿದರೆ ಇದು 50ಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಜನ ನೆಕ್ ಪೇಯ್ನು, ಇದು ಅಂತ ಬ್ಯಾಕ್ ಪೇಯ್ನ್ ಅಂತ, ಈವನ್ ಇದು ವಿಟಮಿನ್ ಡಿ ಡೆಫಿಷಿಯನ್ಸಿ ಅಂತ ತುಂಬ ಇಶ್ಯೂಸಿಂದ ಇದು ಮಾಡ್ತಿದ್ದಾರೆ. ಯಾವುದಾದ್ರು ಒಂದು ಅದಕ್ಕೋಸ್ಕರ ಮೆಡಿಸಿನ್ ತಗೊಳ್ಳುವಂಥ ಜನರು ಇದ್ದಾರೆ. ಇದು ಐ ಟಿಯಲ್ಲಿ ಈಗಾಗಲೇ ಇರುವಂಥದ್ದು. ಸೊ ಇನ್ನಿರುವ ಇಶ್ಯೂ ಅಂತೇಳಿ ಈಗಾಗಲೇ ಇದು 74% ಜನ ಐ ಟಿಯಲ್ಲಿ ವರ್ಕ್ ಮಾಡುವಂಥದ್ದು ಅವರ ಪರ್ಸನಲ್ ಟೈಮಲ್ಲಿ ಇರುವಂತಹ ಸೋಷಿಯಲ್ ಕಮಿಟ್ಮೆಂಟ್ಸ್ ಏನಿದೆ ಅದನ್ನು ಬೈಪಾಸ್ ಮಾಡಿಕೊಂಡು ಕಂಪನಿಗೋಸ್ಕರ ಕೆಲಸ ಮಾಡುವಂಥ ಸಿಚುವೇಶನ್ ಬಂದಿದೆ. ಯಾವುದಾದ್ರು ಎಸ್ಕಲೇಷನ್ ಅಥವಾ ಯಾವುದಾದ್ರು ಇದು ಈ ಎಮರ್ಜೆನ್ಸಿ ಇದು ಸಪೋರ್ಟ್ ಅಂತ ಹೇಳುವಂಥ ಆ್ಯಕ್ಟಿವಿಟಿ ಬರುವ ಕಾರಣ ಅವರ ಪರ್ಸನಲ್ ಲೈಫ್ ಅಂದರೆ ಇದು ಮಕ್ಕಳ ಬರ್ತ್ಡೇ ಆಗಿರಲಿ ಅಥವಾ ಇದು ಎಂಥ ವೆಡ್ಡಿಂಗ್ ಆ್ಯನಿವರ್ಸರಿ ಹಂಗೆ ಎಂಥಾದ್ರು ಇಶ್ಯೂ ಇದೆ ಅದನ್ನು ಇವಾಗ ರೀಸೆಂಟಾಗಿ ಆಗಿರೋ ಡೆವಲಪ್ಮೆಂಟ್ಸ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅನ್ಕೋತೀನಿ. 14 hours ವರ್ಕ್ ಮಾಡಬೇಕು ಅನ್ನೋ ರೂಲ್ಸ್ನ ತರ್ತಾ ಇದ್ದಾರೆ. ಸೊ ಆ ಥರ ಆಗಿಬಿಟ್ರೆ ನಮಗೆಲ್ಲ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಈಗಿನ ಫೀಲ್ಡಲ್ಲಿ ನಮ್ಮ ಫೀಲ್ಡಲ್ಲೇ ಜಾಸ್ತಿ ಒಂದು ಮೆಂಟಲ್ ಪ್ರೆಷರ್, ರಿಸ್ಕ್ ಅನ್ನೋದು ಜಾಸ್ತಿ ಇರುತ್ತೆ. ವಿ ವಿಲ್ ವರ್ಕ್ ಅರೌಂಡ್ ನಾವು 9 hours 8 hours ಟೈಮೇ ಇರಲ್ಲ. ಅದರಲ್ಲೂ ಟ್ರಾಫಿಕ್ ಅಂತೆಲ್ಲ ಕನ್ಸಿಡರ್ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ನಾವು ವರ್ಕ್ ಮಾಡ್ತೀವಿ. 14 hours ಅಂತ ವರ್ಕ್ ಮಾಡಿಬಿಟ್ರೆ ನಾವು ನಮ್ಮ ಫ್ಯಾಮಿಲಿನೆಲ್ಲ ಮರೆತು ನಮಗೆ ಅಂತ ಪರ್ಸ್ನಲ್ ಏನೂ ಇರೋಲ್ಲ, ಜಸ್ಟ್ ನಾವು ನಮ್ಮ ಕೆಲಸ ಅನ್ನೋ ಥರ ಆಗಿಬಿಡುತ್ತೆ. ತುಂಬ ಜನಗಳಿಗೆ ಈಗ ಆಗ್ತಿರೋ ಮೆಂಟಲ್ ಪ್ರೆಷರ್ ಜೊತೆ ಫಿಸಿಕಲ್ಲಾಗಿ ಕೂಡ ನಮಗೆ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಕಷ್ಟಪಟ್ಟು ಓದು ಕೆಲಸ ತೊಗೊಂಡಿದ್ದು ಮುಂದೆ ಜೀವನ ಚೆನ್ನಾಗಿರಲಿ ಅಂತ, ಕೆಲಸ ಮಾಡ್ತಾ ಜೀವನ ಹಾಳಾಗಲಿ ಅಂತಲ್ಲ. ಸೊ ದಯವಿಟ್ಟು ನಾನು ಗೌರ್ಮೆಂಟ್ನ ರಿಕ್ವೆಸ್ಟ್ ಏನಪ್ಪ ಮಾಡ್ಕೊಳ್ಳೋದು ಅಂತಂದರೆ ಈ ರೂಲ್ಸ್ನ ಜಾರಿಗೆ ತರಕ್ಕೆ ಬಿಡಬೇಡಿ, ದಯವಿಟ್ಟು ಅನುಮತಿ ಕೊಡಬೇಡಿ. ನಮಗೂ ಪರ್ಸ್ನಲ್ ಲೈಫ್ ಅಂತ ಇದೆ, ನಮಗೂ ನಮ್ಮದೇ ಆದಂಥ ಜೀವನ ಅಂತ ಇದೆ. ನಮ್ಮ ಮನೆಗೆ ನಾವು ಟೈಮ್ ಕೊಡಬೇಕು. ವರ್ಕಿಂಗ್ ವಿಮೆನ್ ಆಗಿದ್ದರೆ ಅವರಿಗೆ ಗಂಡ ಮಕ್ಕಳು ಎಲ್ರಿಗೂ ಟೈಮ್ ಕೊಡಬೇಕಾಗಿರುತ್ತೆ. ಇದನ್ನು ಪರಿಗಣಿಸಿ ಈ ರೂಲ್ಸ್ನ ಜಾರಿಗೆ ತರಬೇಡಿ ಅಂತ ನಾನು ಗೌರ್ಮೆಂಟ್ನ ಬೇಡ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಘು ನೀಡ್ತಾರೆ. ರಾಘು, ನಿಜಕ್ಕೂ ಇದು ಸೀರಿಯಸ್ ಇಶ್ಯೂ ರಾಘು? ಇದಿನ್ನೂ ಚರ್ಚಾ ಹಂತದಲ್ಲಿದೆಯಾ ಅಥವಾ ಫೈನಲೈಸ್ ಆಗಿಬಿಟ್ಟಿದೆಯಾ? ವಿದ್ಯೆ ಈಗಾಗಲೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾವನೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಐ ಟಿ ಕಂಪನಿಗಳು ಕೂಡ ಮಾಡಿದ್ದು. ಆ ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆ ಕೂಡ ಇದನ್ನು ಸದ್ಯದ ಮಟ್ಟಿಗೆ ಐ ಟಿ ಕಂಪನಿಗಳೇನಿದ್ರು, ಆ ಮಾಲೀಕರೇನಿದ್ರು ಅವ್ರಿಗೆ ಅಸ್ತು ಅನ್ನುವಂಥ ನಿಟ್ಟಿನಲ್ಲೇ ಒಂದಷ್ಟು ಸೂಚನೆಗಳನ್ನು ನೀಡಿದೆ ಅನ್ನುವಂಥದ್ದು ಮಾಹಿತಿ ಸದ್ಯಕ್ಕೆ ಇರುವಂಥದ್ದು. ಅಂದರೆ ಇದು ಇನ್ನೂ ಕೂಡ ಚರ್ಚೆಗಳಾಗಬೇಕಿದೆ, ಜೊತೆಗೆ ಸಭೆಗಳ ಮುಖಾಂತರವಾಗಿ ಈ ನಿರ್ಧಾರವನ್ನು ಕೈಗೊಳ್ಳಬೇಕಿದೆ. ಯಾಕಂದರೆ ಏಕಾಏಕಿ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೌಕರರು ಏನಿರ್ತಾರೆ, ಸಿಬ್ಬಂದಿ ವರ್ಗ ಅಥವಾ ನೌಕರರ ಹಕ್ಕುಗಳ ಉಲ್ಲಂಘನೆ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಇವುಗಳನ್ನು ಒಂದಷ್ಟು ಚರ್ಚೆಗಳನ್ನು ಮಾಡಬೇಕಾಗುತ್ತೆ. ಸರ್ಕಾರದ ಮಟ್ಟದಲ್ಲಿ ಇದನ್ನು ಜಾರಿ ಮಾಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಕೆಲಸಗಳಾಗಬೇಕಿರುತ್ತೆ. ಬಟ್ ಈಗ ಸದ್ಯಕ್ಕೆ ಈ ರೀತಿಯಾದಂಥ ಪ್ರಸ್ತಾವನೆಗಳು ಇರ್ತಾ ಇರುವಂಥದ್ದು ನಿಜಕ್ಕೂ ಒಂದು ರೀತಿ ಆತಂಕವನ್ನಂತೂ ಸೃಷ್ಟಿ ಮಾಡ್ತಾ ಇದೆ. ಕಾರಣ ಯಾಕಂದರೆ ಈಗಾಗಲೇ ಐ ಟಿ ಎಂಪ್ಲಾಯಿಗಳೇನಿದ್ದಾರೆ 9 ಅವರ್ ದಿನನಿತ್ಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ವರ್ಕ್ ಫ್ರಮ್ ಹೋಮಲ್ಲಿದ್ದರು, ಮತ್ತೆ ಈಗಾಗಲೇ ಬಹುತೇಕರೆಲ್ಲರೂ ಕೂಡ ಆಫೀಸ್ಗಳಿಗೆ ವಾಪಸ್ ಆಗ್ತಾ ಇದ್ದಾರೆ. ಬಟ್ ಆದರೆ 9 ಗಂಟೆ ಈ ಡ್ಯೂಟಿ ಏನಿದೆ ಇದರಲ್ಲೇ ಸಾಕಷ್ಟು ಒತ್ತಡಗಳು, ಜೊತೆಗೆ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಸ್ಥಿತಿ ಇದೆ. ಯಾಕಂದರೆ ಒಂದೇ ಜಾಗದಲ್ಲಿ ಕುಳಿತು ಕೆಲಸ ಮಾಡುವಂಥವ್ರಿಗೆ ಈ ರೀತಿಯಾದಂಥ ಸಮಸ್ಯೆಗಳು ಎದುರಾಗುತ್ತೆ. ಇನ್ನು 14 ಅವರ್ ಅಂತ ಹೇಳಿದ್ರೆ 14 ಗಂಟೆ
ಗಂಟೆಗಳ ಕಾಲ ಅಂತ ಹೇಳಿದ್ರೆ ನಿಜಕ್ಕೂ ಅದು ಬಹಳ ಒಂದಷ್ಟು ಕಷ್ಟದ ಪರಿಸ್ಥಿತಿಗಳನ್ನು ಮತ್ತಷ್ಟು ಹೆಚ್ಚು ಮಾಡುವಂಥ ಸಾಧ್ಯತೆ ಇದೆ. ಕೇವಲ ಮಾನಸಿಕ ಮಾತ್ರ ಅಲ್ಲ, ಆರೋಗ್ಯದ ಮೇಲೂ ಕೂಡ, ದೈಹಿಕ ಆರೋಗ್ಯದ ಮೇಲೂ ಕೂಡ ಸಾಕಷ್ಟು ಪರಿಣಾಮವನ್ನು ಬೀರುವಂಥ ಸಾಧ್ಯತೆ ಇರುತ್ತೆ. ಇದೇ ಕಾರಣಕ್ಕಾಗಿ ನಾವು ಏನಾದರೂ 14 ಗಂಟೆಗಳ ಕೆಲಸವನ್ನು ಮಾಡಿದ್ರೆ, ಅಂದರೆ ದಿನದ 24 ಗಂಟೆಗಳಲ್ಲಿ ಕಂಪ್ಲೀಟ್ 14 ಗಂಟೆಗಳನ್ನು ಕೆಲಸಕ್ಕೆ ಕೊಟ್ಟರೆ ಇನ್ನು ನಮಗೆ ಬೇಕಾದಂಥ ಪರ್ಸನಲ್ ಸಮಯ ಸಿಗೋದಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಆತಂಕ ಈ IT ಉದ್ಯೋಗಿಗಳಿಗೆ ಇರುವಂಥದ್ದು. ಅದೇ ಕಾರಣಕ್ಕಾಗಿ ಸರ್ಕಾರವನ್ನು ಮನವಿ ಮಾಡ್ತಾ ಇದ್ದಾರೆ. ಜೊತೆಗೆ ಈ ವಿಚಾರಗಳನ್ನೇನಾದರೂ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನಗಳನ್ನು ಮಾಡಿದ್ರೆ, ಇಷ್ಟು ದಿನ ಬೇರೆ ಬೇರೆ ಹೋರಾಟಗಳು, ಬೇರೆ ಬೇರೆ ಸಂಘಟನೆಗಳು ಮಾಡುವಂಥದ್ದನ್ನು ನೋಡಿದ್ರೆ, ಇನ್ನು ಮುಂದೆ IT ಉದ್ಯೋಗಿಗಳು ಕೂಡ ಸರ್ಕಾರದ ವಿರುದ್ಧ ರಸ್ತೆಗೆ ಇಳಿದು ಹೋರಾಟಗಳನ್ನು ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಸೊ ಸರ್ಕಾರ ಇವೆಲ್ಲವನ್ನ ಕೂಡ ಪರಿಗಣನೆಗೆ ತೆಗೆದುಕೊಂಡು ಯಾವ ರೀತಿ ಮುಂದಿನ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ, ಅಥವಾ ಕಾರ್ಮಿಕ ಇಲಾಖೆ ಈ ನಿಟ್ಟಿನಲ್ಲಿ ಏನಾದರೂ ಬೇರೆ ಬೇರೆ ಚರ್ಚೆಗಳನ್ನು ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.